ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೆಲ್ದಿಯಾದ ರೆಸಿಪಿ ಬಸಳೆ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ. ನಾವು ಪಾಟಲ್ಲೇ ಮನೆ ಹತ್ರ ಹಾಕ್ಕೊಂಡಿದ್ದೀನಿ, ಕಾಂಪೌಂಡಲ್ಲಿ. ಬಸಳೆ ಸೊಪ್ಪು ತುಂಬ ಚೆನ್ನಾಗಿ ಬಿಟ್ಟಿದೆ. ನಾನು ಆಗಾಗ ಕಿತ್ಕೊಂಡು ಸಾಂಬಾರಾಗಲಿ ಮತ್ತು ತಂಬುಳಿ ಆಗಲಿ ಎಲ್ಲ ಮಾಡ್ತಾಯಿರ್ತೀನಿ. ಇವತ್ತು ಬಸಳೆಯಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ. ನೋಡಿ, ಬಜ್ಜಿ ಎಲ್ಲ ನಾವು ಬಾಳೆಕಾಯಿ ಬಜ್ಜಿಗೆಲ್ಲ ಯಾವ ಥರ ಹಿಟ್ಟು ಕಲಿಸ್ಕೋತೀವೋ ಅದೇ ಥರ ಕಲಿಸ್ಕೊಂಡಿದ್ದೀನಿ. ಆದರೆ ಒಂದೊಂದೇ ಎಲೆ ತೊಗೊಂಡು ಡಿಪ್ ಮಾಡಿ ಈ ಥರ ಎಣ್ಣೆಲಿ ಬಿಟ್ಟರೆ ಬಸಳೆ ಸೊಪ್ಪಿನ ಬಜ್ಜಿ ರೆಡಿಯಾಗುತ್ತೆ. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಬಾಳೆಕಾಯ್ದೆಲ್ಲ ಮಾಡ್ಕೊಳ್ತಾ ಇರ್ತೀವಿ. ಬಾಳೆಕಾಯ್ದಾಗಲಿ, ಆಲೂಗಡ್ಡೆದಾಗಲಿ ಮತ್ತು ಹೀರೆಕಾಯ್ದು ಈ ಥರ ಎಲ್ಲ ಮಾಡ್ತಾ ಇರ್ತೀವಲ್ವ. ಈ ಬಸಳೆದು ಒಂದು ಸರಿ ಮಾಡಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬಸಳೆ ಸೊಪ್ಪು ನಮಗೆ ಈ ಬಾಯಿ ಹುಣ್ಣಾದಾಗ, ಹೊಟ್ಟೆ ಹುಣ್ಣಾದಾಗ ಎಲ್ಲ ಇದನ್ನು ನಾವು ತುಂಬ ವಾರದಲ್ಲಿ 1-2-3 ಸರಿ ಇದ್ರ ರೆಸಿಪಿ ಏನಾದರೂ ತಂಬುಳಿ ಆಗಲಿ ಸಾಂಬಾರಾಗಲಿ ಮಾಡ್ಕೊಂಡು ತಿಂದರೆ ಅದು ಬೇಗನೆ ವಾಸಿಯಾಗುತ್ತೆ. ಹಾಗಾಗಿ ಬಸಳೆ ಸೊಪ್ಪನ್ನು ಜಾಸ್ತಿ ಉಪಯೋಗಿಸಿದಷ್ಟು ಈ ಬಿಸಿಲು ಕಾಲದಲ್ಲಿ ತುಂಬ ಹೆಲ್ದಿ. ಹಾಗಾಗಿ ನಾನು ಆವಾಗವಾಗ ಅದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಬಂದಾಗೆಲ್ಲ ಕಿತ್ಕೊಂಡು ಸಾಂಬಾರಿಗೆಲ್ಲ ಹಾಕ್ತಾನೆ ಇರ್ತೀನಿ. ಇವತ್ತು ಒಂದು ಹೊಸ ರೆಸಿಪಿ ಮಾಡಿದ್ದೀನಿ, ಬಸಳೆ ಬಜ್ಜಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರಿನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಬಸಳೆ ಬಜ್ಜಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ. Bye. Take care.